ಬನ್ನಿ ಟೈಮ್ ಆಗೋಗ್ಬಿಟ್ಟಿದೆ ಗೈಸ್, ಅದಕ್ಕೆ ಹೋಗ್ಬೇಕು. 10 o'clock ನನಗೆ ಟ್ರೈನ್ ಇದೆ ಇಲ್ಲಿಂದ ಅಲ್ಲಿಂದ ಮೆಜೆಸ್ಟಿಕ್ ಇಂದ. ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋ ಅಷ್ಟೇ ಸಿಕ್ಕಾಪಟ್ಟೆ ಟೈಮ್ ಆಗೋಗ್ತದೆ. ಎಷ್ಟು ರಶ್ ಇದೆ. ನಾವು ಈ ಜಾಗದಲ್ಲಿ ಕೂತಿದ್ದೆ. ಇವತ್ತು ಯಾಕೆ ಇಷ್ಟು ರಶ್ ಇದ್ದೇ ಐತೆ? ಹಾಂ, ಅದರಲ್ಲಿ ಇಷ್ಟು ಇರ್ತಿದ್ದಿಲ್ಲ. ವಾಶ್ರೂಮ್ ಫುಲ್ಲು. ಈ ಜಾಗ ನಿಮಗೆ ಕೆಳಗಿರೋ ಜಾಗ ನಾನು ನಿಜವಾಗ್ಲೂ ನಿಮಗೆ ತೋರ್ಸೋಕ್ಕೆ ಇಷ್ಟಪಡೋದು, ಯಾಕಂದ್ರೆ ಅಷ್ಟು ಗಲೀಜಾಗಿ ಹೋಗ್ಬಿಟ್ಟಿದೆ ಜಾಗ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ಏನಂತಂದ್ರೆ ಈಗ ಮನೆಗೆ ಹೋಗ್ತಿದ್ದೀನಿ. ನನಗೆ ಟೈಮ್ ಆಗೋಗ್ಬಿಟ್ಟಿದೆ ಗೈಸ್. ಎಕ್ಸಾಕ್ಟ್ 10 o'clock ನನಗೆ ಟ್ರೈನ್ ಇದೆ ಇಲ್ಲಿಂದ ಅಲ್ಲಿಂದ ಮೆಜೆಸ್ಟಿಕ್ ಇಂದ. ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋ ಅಷ್ಟೇ ಸಿಕ್ಕಾಪಟ್ಟೆ ಟೈಮ್ ಆಗೋಗ್ತು. ಸಡನ್ ಆಗಿ ಡಿಸಿಷನ್ ತಗೊಂಡು ಹೋಗ್ಬೇಕು ಅನ್ಸು, ಹಂಗಾಗಿ ಫಾಸ್ಟ್ ಆಗಿ ಹೋಗ್ತಿದ್ದೀನಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನೋಡಿ ಕರೆಕ್ಟು ನಾನು 10 ಗಂಟೆ ಒಳಗೆ ಟ್ರೈನ್ ಒಳಗೆ ಕೂತಿಲ್ಲ ಅಂದ್ರೆ ಸುಸ್ತಾಗೋಗ್ಬಿಡ್ತು. ಟ್ರೈನು ಮಿಸ್ ಆಗೋಗುತ್ತೆ 10 ಗಂಟೆಗೆ. ಆಮೇಲೆ ನನಗಿರೋದು ಮಧ್ಯಾಹ್ನ ಮಾತ್ರ ಇರೋದು, ಹಂಗಾಗಿ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತಾ ಸಿಗೋಣ. ಎಲ್ಲ ಫಾಸ್ಟ್ ಆಗಿ ಸಿಕ್ಕಿದ್ರೆ ಅವಾಗ ಹೋಗ್ಬಿಡ್ತೀನಿ. ಅಲ್ಲಿಂದ ಬೇಗ ಹೋದ್ರೆ ಚೆನ್ನಾಗಿರುತ್ತೆ ಗೈಸ್, ಹಂಗಾಗಿ ಫಾಸ್ಟ್ ಆಗಿ ಹೋಗ್ತಿದ್ದೀನಿ. ಮಾತಾಡಕ್ ಆಗ್ತಿಲ್ಲ, ಬ್ಯಾಗ್ ಎಲ್ಲ ಹಾಕೊಂಡು ಓಡೋಡ್ ಹೋಗ್ತಿದ್ದೀನಲ್ಲ, ಹಂಗಾಗಿ ಜೋರಾಗಿ ಮಾತಾಡಕ್ ಆಗ್ತಿಲ್ಲ. ಬ್ಯಾಗ್ ಎಲ್ಲ ಇಟ್ಕೊಂಡಿದ್ದೀನಲ್ಲ. ಟ್ರೈನ್ ಸಿಗುತ್ತಾ ಹೋಗುತ್ತಾ, ಆಫ್ ದ ಬೆಸ್ಟ್ ಟ್ರೈನ್ ಸಿಗುತ್ತಾ ಇಲ್ವಾ ಅನ್ನೋದೇ ಚಾಲೆಂಜ್ ಈಗ ನನಗಿರೋದು. 10 ಗಂಟೆ ಒಳಗೆ ಹೋಗ್ಬೇಕಲ್ಲ, ಅದೇ ಪ್ರಾಬ್ಲಮ್ ಈಗ ನನಗೆ ಮೈನು. ಬೇಗ ಹೋದ್ರೆ ಆಗುತ್ತೆ, ಇಲ್ಲಾಂದ್ರೆ ಮಿಸ್ ಆಗಿ ಮಧ್ಯಾಹ್ನ ತನಕ ವೆಯ್ಟ್ ಮಾಡಬೇಕು. ನಂಗೆ ಗೊತ್ತು ಓಡಕ್ಕಂತೂ ಆಗಲ್ಲ, ವಾಕೆಲ್ಲ ಸ್ವಲ್ಪ ಆಸ್ ಮಚ್ ಆಸ್ ಐ ಕ್ಯಾನ್ ಫಾಸ್ಟ್ ಹೋಗಕ್ಕಾಗುತ್ತೋ ಅಷ್ಟು ಫಾಸ್ಟಾಗಿ ಹೋಗ್ಬೇಕು. ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀನಿ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗುತ್ತೆ. ವೆಯ್ಟ್ ಮಾಡೋದು ಬೇಗ ಹೋದಷ್ಟು ಮನೆಗೆ ಬೇಗ ತಲುಪ್ತೀನಿ. ಬನ್ನಿ ಟೈಮ್ ಆಗೋಗ್ಬಿಟ್ಟಿದೆ ಗೈಸ್, ಅದಕ್ಕೆ ಹೋಗ್ಬೇಕು. ನನ್ನ ಬ್ಯಾಗ್ ಒಂದು 15 to 20 kg ಇದೆ ಅನ್ಸುತ್ತೆ. ವೆಯ್ಟ್ ಎತ್ತದ ಈಸಿ, ಅದನ್ನ ಕ್ಯಾರಿ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಇಲ್ಲಿ ಮುಡ್ಲುಪಳ್ಳಿ ಸರ್ಕಲ್ ಅಲ್ಲಿ ಬಸ್ ಬರುತ್ತೆ, ಬಸ್ಸಿಗೆ ಹತ್ಕೋಬೇಕು. ಬಸ್ ಏನು ಸಿಕ್ಕಿಲ್ಲ ಅಂದ್ರೆ ಆಟೋ ಇರುತ್ತೆ ಗೈಸ್, ಡೈರೆಕ್ಟ್ ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಹೋಗುತ್ತೆ. ಆ ಬಸ್ಸಿಗೆ ಅಲ್ಲಿ ಆಟೋದಲ್ಲಿ ಹೋಗ್ಬಿಡ್ಬೋದು. ಬಸ್ಸಿಗೆ ಹೋದ್ರೆ 6 rupees, ಆಟೋಗೆ ಹೋದ್ರೆ 10 rupees. ಬಟ್ ಯಾವ್ದು ನನಗೆ ಬೇಗ ಸಿಗುತ್ತೋ ಗೊತ್ತಿಲ್ಲ. ಪ್ರಾಬ್ಲಿ ಆಟೋ ಸಿಕ್ಕಿದ್ರೆ ಇನ್ನೂ ಬೆಸ್ಟ್. ಊಟ ಇದೆಯಲ್ಲ, ವೆಜಿಟೇಬಲ್ಸು ಫಾಸ್ಟಾಗಿ ತಿನ್ನೋಕೆ ಆಗಲ್ಲ, ಹೆಚ್ಚು ಕಮ್ಮಿ ಅದೆಲ್ಲ ಟೈಮಾಗಿ ಹೋಗ್ಬಿಡ್ತು. ನನ್ನ ಫ್ರೆಂಡ್ ಬಿಡ್ತಾ ಇಲ್ಲ, ತಿನ್ನು ಅಂತ ಹೇಳ್ತಿದ್ರೆ ಬಿಡ್ತಾನೆ ಇಲ್ಲ. ತಿಂದು ಹೋಗ್ಬೇಕು ಅನ್ನೋ ಥರ ಹಿಂಸೆ ಕೊಡ್ತಿದ್ದ. ಅದು ತಿನ್ನೋ ಅಷ್ಟಿಗೆ 10 ನಿಮಿಷ ಅಲ್ಲೇ ಟೈಮ್ ಆಗೋಯ್ತು. ಇಲ್ಲಂದ್ರೆ 10 ನಿಮಿಷನ ಕನ್ಸ್ಯೂಮ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ಬೋದೈತೆ ನಾನು. ಫುಲ್ಲು ರಶ್ ಗುರು. ಅಯ್ಯೋ, ಆಟೋಗಳು ಯಾವುದು ಇಲ್ಲ ಇಲ್ಲಿ. ಆಟೋ ಇದ್ದರೆ ಕರೆಕ್ಟ್ ಆಗೋದು. ಅದೇ ರೀತಿ ಬಸ್ಸು ಬಂದಿಲ್ಲ, ಆಟೋನೂ ಸಿಗ್ತಿಲ್ಲ. ಆಟೋ ಕಣ್ಮುಂದೆನೇ ಹೋಗ್ತಿದ್ದಾರೆ ನೋಡಿ. ಅವ್ರು ಯಾರೋ ಬನ್ನಿ, ಅಲ್ಲಿ ಯಾರೋ ಹೋಗ್ತಿದ್ದಾರೆ, ಆಟೋ ಹೋಗಿ ಕೇಳೋಣ, ಹೋಗ್ತಾನೆ. ಇಷ್ಟು ರಾಡಾಗಿ ಹೋಗ್ಬಿಡ್ತು. ಬೇಗ ಬಂದಿದ್ರೆ ಕರೆಕ್ಟ್ ಆಗೋದು. ನಾನು ಅವ್ರನ್ನ ಆಟೋ ಬಂದಿದ ತಕ್ಷಣ ಅವ್ನು ಹತ್ಕೊಂಡು ಹೋಗ್ಬಿಟ್ರು ಜನಗಳು, ಬೇರೆಯವರೆಲ್ಲ. ನಾನು ಹತ್ತಿದ್ರೆ ಫಸ್ಟೇ ಕರೆಕ್ಟ್ ಇರೋದು. ಹುಡುಗಿರಲ್ಲಿ ಆಟೋ ಸಿಕ್ತು ನನಗೆ ಎಕ್ಸಾಕ್ಟು. ಇನ್ನು ಇದು ಬಸ್ಸಿಗೆ ಹೋಗೋದಾಗಿದ್ರೆ ತುಂಬ ಲೇಟ್ ಆಗುತ್ತೆ ಗೈಸ್, ಯಾಕಂದರೆ ಬಸ್ಸು ಒಳಗೆ ಹೋಗಲ್ಲ. ಇದು ವಿಜಯನಗರ ಒಳಗೆ ಹೋಗುತ್ತಲ್ಲ, ಆರಾಮ ಅನ್ಸುತ್ತೆ ಹೋಗೋಕ್ಕೀಗ. ಪಡ್ಕೊಂಡು ಆಟೋ ಸಿಕ್ತು, ವಿಜಯನಗರಕ್ಕೆ ಫಾಸ್ಟಾಗಿ ಬಂದುಬಿಟ್ಟಿದ್ದೀನಿ. ಇಲ್ಲಿಂದ ಹೋಗೋದು, ಇಲ್ಲಿಂದ ಮೆಟ್ರೋ ಎಷ್ಟು ಫಾಸ್ಟಾಗಿ ಹೋಗುತ್ತೋ, ಮೆಟ್ರೋಯಿಂದ ಬೇಗ ಹೋಗ್ಬೋದು. ಬಟ್ ಮೆಟ್ರೋ ಬೇಗ ಬರಬೇಕಲ್ಲ. ಈಗ ಹೋಯ್ತು ನೋಡಿ. ನೆಕ್ಸ್ಟ್ ಮೆಟ್ರೋ ಬರೋ ಅಷ್ಟಿಗೆ ನಾನು ಹೋಗಬೇಕು. ಈಗ ಹೋದ್ರೆ ನನಗೆ ಆರಾಮಾಗುತ್ತೆ. ಒಂದು ½ an hour ಮುಂಚೆ ರೀಚ್ ಆದರೆ ನನಗೆ ಇನ್ನೂ ಬೆಟರ್ ಗೈಸ್. ಬನ್ನಿ ಒಳಗೆ ವೀಡಿಯೋ ಮಾಡೋಂಗಿಲ್ಲ, ಫಸ್ಟ್ ಒಳಗೆ ಹೋಗ್ಬಿಡೋಣ. ಒಳಗೆ ಹೋಗಿ ಮೆಜೆಸ್ಟಿಕಲ್ಲಿ ಸಿಗ್ತೀನಿ. ಅವ್ವಾ ಸುಸ್ತಾಯ್ತು ಹೇಳಿ ಈಗ. ಓಡಿ ಸಾಕಾಗೋಗ್ಬಿಡ್ತು ನನಗಂತೂ. ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಡ್ತು. ಟ್ರೈನ್ ಬಂದಿಲ್ಲ, ಇನ್ನೊಂದು 1 or 2 minutes ಬರುತ್ತೆ. ತಲೆ ಕೆಟ್ಟೋಗ್ತಿದೆ ನನಗೆ, ಸಿಗುತ್ತೆ ಇಲ್ವೋ ಅಂತ. ಪ್ರವಲಿ ಸಿಗುತ್ತೆ ಅನಿಸುತ್ತೆ, ಬಟ್ ಅಲ್ಲಿ ಟಿಕೆಟ್ ತೊಗೊಳೋದು ಮ್ಯಾಟ್ರ್ ಇರೋದು ನನಗೆ. ವೀಡಿಯೋ ಮಾಡೋಂಗಿಲ್ಲ, ಆದರೂ ಮಾಡ್ತಿದ್ದೀನಿ. ನೋಡೋಣ, ಸೈಲೆಂಟಾಗಿ ಮಾಡಬೇಕಷ್ಟೇ ಗೈಸ್. ಏನಂತಂದರೆ ಅಲ್ಲಿ ನೋಡಿ, ಹಿಂದೆ ಬರ್ಬೇಕಾದ್ರೆ ಹೆವಿ ರಶ್ ಇತ್ತು ಗೈಸ್. ಹಂಗಾಗಿ ಅಲ್ಲಿ ಟೈಮೇ ಅಲ್ಲೇ ಆಗೋಯ್ತು ಅರ್ಧಂಬರ್ಧ. ಟೈಮ್ ಇವಾಗ 9:40, ಇನ್ನು 20 minutes ಇದೆ ಟ್ರೈನಿಗೆ. ಈಗ ಇಲ್ಲಿಂದ ಹೋಗಕ್ಕೆ ಅಲ್ಲಿಗೊಂದು 5 minutes ಸಿಗ್ಬೋದಾ, ಅಲ್ಲಿಂದ 5 minutes, ಅಲ್ಲೊಂದು ಟಿಕೆಟ್ ತೊಗೊಳಕ್ಕೆ ಒಂದು 5 to 10 minutes, ಅಲ್ಲಿಂದ ಟ್ರೈನ್ ಹುಡ್ಕೋಕ್ಕೆ 5 minutes. ಕಥಾಮ್ ಟೈಮು ಅಲ್ಲೇ. ಬೇಗ ಹೋಗ್ದಿಲ್ಲ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಆಗೋಗ್ಬಿಡುತ್ತೆ. ಟ್ರೈನ್ ಫುಲ್ಲು ಮಿಸ್ ಆಗೋಗ್ಬಿಡುತ್ತೆ ನನಗೆ. ಬೇಗ ಹೋಗ್ಲೇಬೇಕು. ಈಗ ಓಡಕ್ಕಂತೂ ಆಗಲ್ಲ, ಬ್ಯಾಗ್ ಇಷ್ಟು ವೆಯ್ಟ್ ಇದೆಯಲ್ಲ, ಹಂಗಾಗಿ ನಿಧಾನಕ್ಕೆಲ್ಲ ಫಾಸ್ಟಾಗಿ ನಡ್ಕೊಂಡು ಹೋಗ್ಬಿಡ್ತೀನಿ. ಗಿಟಾರು ತೊಗೊಂಡಿದ್ದೆ, ಗಿಟಾರ್ ಅಲ್ಲಿ ರೂಮೆಲ್ಲ ಬಿಟ್ಟು ಬಂದ್ಬಿಟ್ನಾ. ನಾನು ಏನೋ ಮಿಸ್ ಮಾಡಿ ಬಂದೆ ಅಂದ್ಕೊಳ್ತಿದ್ದೆ. ಮಿಸ್ ಮಾಡಿದ್ದೇನೂ ಅಲ್ಲ ಗಿಟಾರ್. ನಾನು ಇಲ್ಲಿ ಇವ್ರು ಯಾರೋ ಗಿಟಾರ್ ಇಟ್ಕೊಂಡಿರೋದು ನೋಡಿ ನನಗೆ ನೆನಪಾಗ್ತಿದೆ. ಗಿಟಾರ್ ಅಲ್ಲೇ ಬಿಟ್ಟು ಬಂದ್ಬಿಟ್ನಲ್ಲ ಅಂತ. ರೂಮಿಗೆ ಮನೆಗೆ ತೊಗೊಂಡೋಗೋಣ ಅಂದ್ಕೊಂಡಿದ್ದೆ, ಗಿಟಾರ್ನ ತೊಗೊಂಡೋಗೋಕ್ಕಾಗಿಲ್ಲ ನೋಡಿ, ಮರ್ತೋಯ್ತು. ಅರ್ಜೆಂಟಲ್ಲಿ ಯಾವತ್ತೂ ಏನೂ ಮಾಡೋಕ್ಕೆ ಹೋಗೋದು. ಅದಕ್ಕೆ ಏನಾದ್ರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀವಂದರೆ ವಿ ಹ್ಯಾವ್ ಟು ಬಿ ಆಲ್ಮೋಸ್ಟ್ ½ an hour 1 hour ಮುಂಚೆನೇ ಇರಬೇಕು ಗೈಸ್. ಹಂಗಾದ್ರೆ ನಮಗೆ ನೆಮ್ಮದಿಯಿಂದ ಹೋಗ್ಬೋದು. ಈ ಥರ ನಾವು ಅರ್ಜೆಂಟ್ ಎಲ್ಲ ಹೋಗೋದಾದ್ರೆ ಇಷ್ಟ ಆಗ್ಬಿಡುತ್ತೆ, ಹೋಗೋಕ್ಕೆಲ್ಲ ಹಿಂಸೆ ಆಗ್ಬಿಡುತ್ತೆ. ಒಂದು ಟೈಮಲ್ಲಿ ಈ ಜಾಗದಲ್ಲಿ ಇದೆಯಲ್ಲ ತುಂಬ ವರ್ಸ್ಟ್ ಜಾಗ. ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ನೀಟಾಗಿ ಮಾಡಿಬಿಟ್ಟಿದ್ದಾರೆ. ಈಗ ಈ ಜಾಗದಲ್ಲಿ ಕ್ಲಿಯರ್ ಆಗಿದೆ, ಬಟ್ ಸ್ಟಿಲ್ ಮೇಲಿದೆಯಲ್ಲ ಫ್ಲೈಓವರ್ ಮೇಲೆ ಹೆವಿ ಇದು ನಡೀತಿದೆ. ಸೊ ಈ ಜಾಗ ಒಂದು ಸ್ವಲ್ಪ ಜನಗಳು ಫ್ಯಾಮಿಲೀಸ್ ಎಲ್ಲ ಓಡಾಡೋ ಥರ ಆಗಿದೆ. ಬನ್ನಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ, ನೋಡೋಣ ಯಾರು ಕ್ವೆಶ್ಚನ್ ಮಾಡ್ತಾನೆ ಅಂತ. ಯಾರು ಏನೂ ಮಾಡಲ್ಲ ನನ್ನ ಪ್ರಕಾರ. ನನಗೀಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೋಪ್ಸ್ ಇದೆ ಟ್ರೈನ್ ಸಿಗುತ್ತೆ ಅಂತ ನನಗೆ. ಕರೆಕ್ಟ್ ಟೈಮಿಗೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ.
ನನ್ನ ಫ್ರೆಂಡು ಆಗೋದೇ ಇಲ್ಲ ಅಂತ ಹೇಳಿದ್ದ, ಬಟ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಬಂದಿದೆ ಈಗ. ಯಾಕಂದರೆ ಟೈಮು ತಕ್ಕಂಗೆ ರೀಚ್ ಆಗಿದ್ದೀನಿ. ಇನ್ನೊಂದು 2 ಮಿನಿಟ್ಸಲ್ಲಿ ಅಲ್ಲಿ ಸ್ಟೇಷನ್ ಹತ್ರ ಹೋಗ್ತೀನಾ. ಅಲ್ಲಿಂದ ಒಂದು ಸ್ವಲ್ಪ ಟಿಕೆಟ್ ತೊಗೊಳೋದು ಒಂಚೂರು 5 ನಿಮಿಷ ಟೈಮ್ ಹಿಡಿಯುತ್ತೆ. ಅಲ್ಲಿಂದ ಟ್ರೈನ್ ಹತ್ರ ಹೋದೇನು ದೊಡ್ಡ ವಿಷಯ ಅಲ್ಲ, ಆರಾಮಾಗಿ ಬೇಗ ಹೋಗ್ಬಿಡ್ಬೋದು. ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ಳಿ ಬಿಡಿ, ಅವ್ರೇನು ಕೆಟ್ಟದೇನ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ ಅಲ್ವಾ. ಪ್ಲಾಟ್ಫಾರ್ಮ್ ಎಷ್ಟು ಅಣ್ಣ? 9-10 ಅವನ ಯಾರೋ ಏನನ್ನ ಮಾತಾಡ್ತಾವನೆ ಗುರು. ಈ ರೈಲ್ವೆ ಸ್ಟೇಷನಲ್ಲಿ ಬ್ಯಾಗ್ಗಳೆಲ್ಲ ಚೆಕ್ ಮಾಡ್ತಿರಲಿಲ್ಲ, ಹಂಗೆ ಕಳಿಸ್ತಿದ್ರು ಹೋಗ್ಲಿ ಅಂತ. ಬಟ್ ಈಗ ನೋಡಿ ಅಲ್ಲಿ ಚೆಕ್ಕಿಂಗಿಗೆ ಪೊಲೀಸ್ ಒಬ್ರು ನಿಂತಿರ್ತಾರೆ, ಬಾರ್ಡು ಬ್ಯಾಗೆಲ್ಲ ಅಲ್ಲೇ ಇಟ್ಬಿಟ್ಟು ಹೆಂಗೆ ಮೆಟ್ರೋ ಸಿಸ್ಟಮ್ ಇದೆ ಅದೇ ಥರ ಈಗಲೂ ಕ್ಯಾರಿ ಮಾಡ್ತಿದ್ದಾರೆ, ಇದನ್ನು ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ಬ್ಯಾಗ್ ಇಟ್ಟು ಎಲ್ಲ ಚೆಕ್ ಮಾಡೇ ಬರೋದಲ್ಲಿ. ಈಗ ನನಗೆ ಎಕ್ಸಾಕ್ಟಾಗಿ ಟ್ರೈನು 9ನೇ ಪ್ಲ್ಯಾಟ್ಫಾರ್ಮ್ ಇಲ್ಲ 10, ಎರಡರಲ್ಲಿ ಒಂದರಲ್ಲಿ ಬರುತ್ತೆ. ಈಗ ಸದ್ಯದ ಮಟ್ಟಿಗೆ ನಾನು 2ನೇ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ, 2-3ನೇ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ. ಒಂದು ಟೈಮಲ್ಲಿ ವೀಕೆಂಡ್ ಬಂದರೆ ಈ ಜಾಗ ಹೆವಿ ಕ್ರೌಡ್ ಬರುತ್ತೆ. ಈಗ ಜಾಗ ಇಲ್ಲಿ ನೋಡಿ ಕ್ರೌಡೇ ಕಡಿಮೆ, ಫುಲ್ಲು ಟ್ರೈನ್ ಸಿಗುತ್ತೆ ನನಗೆ ಆರಾಮಾಗಿ. ಆ್ಯಕ್ಚುಲಿ ಗೈಸ್ ನಾನು ರೈಲ್ವೆ ಸ್ಟೇಷನ್ ಹತ್ರ ರೀಚ್ ಆಗಿದ್ದೀನಿ. ನಾನು ಎಷ್ಟೊತ್ತಿಗೆ ಬಂದೆ ಗೊತ್ತಾ? ನಾನು ಬೇಗ ಬಂದೆ, ಹೆಚ್ಚು ಕಮ್ಮಿ 13 ನಿಮಿಷ ಬೇಗ ಬಂದೆ ಗೈಸ್. ಈ 13 ನಿಮಿಷನ ನಾನು ಸ್ವಲ್ಪ ಪೇಷನ್ಸ್ ಆಗಿದ್ದರೆ ಬೇಗ ಬರ್ತಿದ್ದೆ. ಬಟ್ ಸ್ಟಿಲ್ 13 ನಿಮಿಷ ಬೇಗ ಬಂದಲ್ಲ. ನಾನು ಎಷ್ಟು ಗಂಟೆ ಹೊಟ್ಟಿದ್ದು ಗೊತ್ತಾ? 9:10 ಅನ್ನೋ ಟೈಮಲ್ಲಿ ಹೊಟ್ಟಿದ್ದು. ನನಗೆ 50 ಮಿನಿಟ್ಸ್ ಟೈಮ್ ಇತ್ತು ಅಲ್ಲಿಂದ ಇಲ್ಲಿ ತನಕ ಬರೋ ಅಷ್ಟಿಗೆ. ಸೊ ಫೈನಲಿ ನಾನು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ನಾನು ಟ್ರೈನ್ ಇನ್ನೂ ಬಂದಿಲ್ಲ, ಟ್ರೈನ್ ಬರೋ ತನಕ ವೆಯ್ಟ್ ಮಾಡೋಣ. ಒಂದು ಅಲ್ಲಿ ಬರ್ಬೋದಿಲ್ಲ, ಇಲ್ಲಿ ಬರ್ಬೋದು. ಸೊ ಇವೆರಡರಲ್ಲಿ ಒಂದು ಕಡೆ ಬರುತ್ತೆ, ವೆಯ್ಟ್ ಮಾಡೋಣ. ಮನೆಗೆ ಹೋಗೋಣ. ಮನೆಗೆ ಹೋದರೆ ಊರಿಗೆ ಬೆಂಗಳೂರು ಬರ್ಬೇಕು ಅನ್ಸುತ್ತೆ, ಬೆಂಗಳೂರು ಬಂದರೆ ಮನೆಗೆ ಹೋಗ್ಬೇಕು ಅನಿಸುತ್ತೆ. ಇದೇ ಒಂಥರ ದೊಡ್ಡ ಡ್ರಾಬ್ಯಾಕ್ ಅಂತೀನಿ, ಒಂಥರ ಫ್ಲಕ್ಚುಯೇಷನ್ ಮೈಂಡು. ಈಗ ಒಂದು ಸ್ವಲ್ಪ ಉಸಿರಾಡ್ಬೋದು ನಾನು ಆರಾಮಾಗಿ. ಮಿಸ್ ಆಗುತ್ತೆ ಅಂತ ಅನ್ಕೊಬಿಟ್ಟಿದ್ದೆ ಟ್ರೈನನ್ನು, ಬಟ್ ಸ್ಟಿಲ್ ಬೇಗ ಬಂದುಬಿಟ್ಟಿದ್ದೀನಲ್ಲ. ಪ್ಲಾಟ್ಫಾರ್ಮ್ ಎಷ್ಟಕ್ಕೆ ಬರುತ್ತಲ್ಲ ಫೋನಲ್ಲಿ ಈಗ ಚೆಕ್ ಮಾಡ್ತೀನಿ ಎಷ್ಟು. ಫೋನಲ್ಲಿ ಆ್ಯಕ್ಚುಲಿ ಆಲ್ರೆಡಿ ಮೆನ್ಷನ್ ಮಾಡಿದೆ 10ನೇ ಪ್ಲಾಟ್ಫಾರ್ಮಿಗೆ ಬರುತ್ತೆ ಅಂತ. ಬಟ್ ಇವರು ಯಾವ ಟ್ರೈನ್ ಅಂತಲೂ ಗೊತ್ತಿಲ್ಲ, ಈಗ ಫೋನಲ್ಲಿ ಚೆಕ್ ಮಾಡಿ ವಿಶ್ವಮಾನವನ ಯಾವುದು ಅಂತ ಗೊತ್ತಿಲ್ಲ, ಅದನ್ನು ಒಂದು ಸಾರಿ ಚೆಕ್ ಮಾಡೋಣ. ಗೈಸ್ ನಮ್ಮ ಟ್ರೈನ್ ಬಂದಿದೆ, ಇಲ್ಲಿ ನೋಡಿ ಇದೇ ಟ್ರೈನು. ಈ ಟ್ರೈನಿಗೆ ನಾವು ಹತ್ಕೊಂಡು ಹೋಗಬೇಕು. ಒಂದು 10 ನಿಮಿಷ ಬೇಗನೆ ಬಂದಿದೆ ಈ ಟ್ರೈನು. ಒಳಗಡೆ ಎಲ್ಲ ರಶ್ ಇದೆಯಲ್ಲ ಗುರು, ಸೀಟ್ಗಳೆಲ್ಲ ಖಾಲಿನೇ ಇಲ್ಲ, ಒಳಗಡೆ ರಶ್ ಆಗುತ್ತೆ, ಸೀಟ್ ಸಿಗಲ್ವ ಏನು ಕತೆ. ಗೈಸ್ ಫೈನಲಿ ನನಗೆ ಟ್ರೈನ್ ಸಿಕ್ಕಿದೆ. ಇಲ್ಲಿಂದ ನನಗೆ ಎಕ್ಸಾಕ್ಟು ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಆಗುತ್ತೆ ನನಗೆ ಹೋಗೋಕ್ಕೆ. ಮನೆಗೆ ಹೋಗೋಕ್ಕೆ 250 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಂದ ಕಡೂರ್ಗೆ ಹೋಗೋಕ್ಕೆ ನನಗೆ 200 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಕ್ಚುಲಿ ನಾನು ಟ್ರೈನು ಬೇಗನೆ ಬಂದೆ, ಲೇಟಾಗಿ ಆಗುತ್ತೆ ಅಂದ್ಕೊಂಡೆ ಬರೋದಷ್ಟಿಗೆ, ಬಟ್ ಬೇಗನೆ ಸಿಕ್ಬಿಡ್ತು. ಇನ್ನು ಆರಾಮಾಗಿ ಹೋಗೋಣ. ನಾನು ಎಕ್ಸಾಕ್ಟಾಗಿ ಇಲ್ಲಿಂದ ಹೊರಟ್ರೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಮನೆಗೆ. ಇಲ್ಲಿಂದ ಟ್ರೈನು 12:30ಗೆ ಕಡೂರು ರೀಚ್ ಆಗುತ್ತೆ. ಅಲ್ಲಿಂದ ನನಗೆ ಹೆಚ್ಚು ಕಮ್ಮಿ ಒಂದು 40 ಮಿನಿಟ್ಸ್ ಜರ್ನಿ. ಕರೆಕ್ಟು 1 ಗಂಟೆ 1.5 ಅವರ್ಸ್ಟಿಗೆ ಮನೆಗೆ ಹೋಗ್ಬಿಡ್ತೀನಿ. ಜನರಲ್ ಟ್ರೈನ್ ನೋಡಿ ಎಷ್ಟು ರಶ್ ಇದೆ. ನಾವು ಈ ಜಾಗದಲ್ಲಿ ಕೂತಿದೆ, ಈ ಕಂಪ್ಲೀಟ್ಲಿ ಈ ಜಾಗದಲ್ಲಿ ಫುಲ್ಲು ಕ್ರೌಡು. ಈ ಸೀಟಿಂದ ಹಿಡ್ದು ಫುಲ್ಲು ಆ ಸೀಟ್ ತನಕ ಫುಲ್. ಈ ಬೋಗಿ ಇದೆಯಲ್ಲ, ಈ ಬೋಗಿ ಜನರಲ್ ಸೀಟಲ್ಲಿರೋ ಜಾಗ ಪೂರ್ತಿ ಕಂಪ್ಲೀಟ್ಲಿ ಹೆವಿ ರಶ್ ಆಗಿಬಿಟ್ಟಿದೆ ಇವತ್ತು. ಟ್ರೈನ್ ಹಿಂಗೆನಾ? ಹೌದಾ? ಇವತ್ತು ಯಾಕೆ ಇಷ್ಟು ರಶ್ ಇದ್ದೇ ಐತೆ? ಹಾಂ, ಅದ್ರಲ್ಲಿ ಇಷ್ಟು ಇರ್ತಿದ್ದಿಲ್ಲ. ಇಷ್ಟಿಲ್ಲ. 9 ಗಂಟೆ ಟ್ರೈನ್ ಇದ್ದಿದ್ದಲ್ಲ ಮುಂಚೆ. ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಇದು ನಾನೀಗ ಜನರಲ್ ಹತ್ತಿರೋದಲ್ವಾ, ಚಿಲ್ಲರೆ ಹತ್ತೋದಕ್ಕೆ ಇದಕ್ಕೆ ಈಗ ಒಂದು ಸ್ವಲ್ಪ ಟಿಪ್ ಟೂರಲ್ಲಿ ಸ್ವಲ್ಪ ರಶ್ ಕಡಿಮೆ ಆಯಿತು. ಇಲ್ಲಾಂದರೆ ಹೆವಿ ರಶ್ ಆವಾಗಲೇ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ಇಲ್ಲಿ ನೋಡಿ ಈಗ ಸ್ವಲ್ಪ ರಶ್, ಎಲ್ಲ ಕಾಲು ಹತ್ರನೇ ಎಲ್ಲ ಕುತ್ಕೊಬಿಟ್ಟಿದ್ದಾರೆ ಜನ, ನಡೆದಾಡೋ ಜಾಗದಲ್ಲೆಲ್ಲ. ಸ್ವಲ್ಪ ಕೂತಿ ಸುಸ್ತಾಗ ನಿತ್ರೂ ಕಷ್ಟ, ಕೂತ್ರೂ ಕಷ್ಟ, ಸುಮಾರು ಹೊತ್ತು ಎಲ್ಲದೂ ಕಷ್ಟ ಮನುಷ್ಯಂಗೆ. ಏನ್ರಿ ತತ್ತ? ಹೌದ್ರಿ. ಎಲ್ಲ ಗೊತ್ತೀವ ಜನ ಯಾವುದಕ್ಕೂ ನಿರ್ಧಾರ ಇಲ್ಲ, ಯಾವುದಕ್ಕೂ ನಿರ್ಧಾರ ಇಲ್ಲ, ಯಾವುದಕ್ಕೂ ಶಾಂತ ಗುಣ ಇಲ್ಲ, ಬರೀ ಹೋರಾಟ. ಮನುಷ್ಯ ನಂಬಿ ಅನ್ನೋದು ಇಲ್ಲೇ ಇಲ್ಲ. ಇನ್ನೊಂದು 3/4 ಗಂಟೆ ಹೋಗ್ಬಿಟ್ರೆ ನಾನು ಕಡೂರು ರೀಚ್ ಆಗ್ಬಿಡ್ತೀನಿ. ಆಮೇಲೆ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು. ಫಸ್ಟು ಮನೆಗೆ ಹೋದ್ರೆ ಸಾಕಾಗ್ಬಿಟ್ಟಿದೆ ನನಗೆ. ನಿನ್ನೆ ಬೇರೆ ಎಡಿಟ್ ಮಾಡಿ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ. ಅದೊಂದು ಪ್ರಾಬ್ಲಮ್ಮು. 3/4 ಗಂಟೆ ಅಷ್ಟೇ, ಆಮೇಲೆ ರೀಚ್ ಆಗ್ಬಿಡ್ತೀನಿ. ಇಲ್ಲಿ ನೋಡಿ ಜನರಲ್ಲಿ ಹೆಂಗಾಗಿದೆ ಈ ಜಾಗ, ಪೂರ್ತಿ ಫುಲ್ ಗಲೀಜಾಗಿದೆ. ನೀರು ಬರೋ ಜಾಗದಲ್ಲಿ ನೀರಿಲ್ಲ, ಏನು ಬರ್ತಾಯಿಲ್ಲ ಈ ಜಾಗದಲ್ಲಿ. ಕಂಪ್ಲೀಟ್ಲಿ ಎಂಟಿ, ನೀರು ಒಂಚೂರು ಬರ್ತಾರೆ. ನಾವು ವಾಶ್ರೂಮಿಗೆ ಹೋಗೋದಾದ್ರೆ ಹೆಂಗೆ ಹೋಗ್ಬೇಕು ಹೇಳಿ ಜನಗಳು? ಕಂಪ್ಲೀಟ್ಲಿ ಈ ಜಾಗದಲ್ಲಿ ಫುಲ್ ಎಂಟಿ ಆಗೋಗ್ಬಿಟ್ಟಿದೆ ನೀರು. ಏನು ಮಾಡ್ತಿದಾರೋ ಏನೋ ಗೊತ್ತಿಲ್ಲ. ಬಟ್ ನೋಡಿ ವಾಶ್ರೂಮಿಗೆ ತೋರಿಸೋದಾರೆ ಗೈಸ್, ಬನ್ನಿ ವಾಶ್ರೂಮಿಗೆ ತೋರಿಸ್ತೀನಿ. ವಾಶ್ರೂಮ್ ನೋಡಿ ಗೈಸ್, ನಮಗೆ ನೀರು ನೋಡಿ ಇಷ್ಟೇ ನೀರು ಬರ್ತಾರೆ, ಇದ್ರ ಮೇಲೆ ನೀರು ಬರ್ತಾರೆ ಈ ಜಾಗದಲ್ಲಿ. ಇದರಿಂದ ಏನಾಗುತ್ತೆ ಹೇಳಿ ಇಷ್ಟರಲ್ಲಿ?
ಏನೂ ಆಗಲ್ಲ. ವಾಶ್ರೂಮ್ ಫುಲ್ಲು ಈ ಜಾಗ ನಿಮಗೆ ಕೆಳಗಿರೋ ಜಾಗ ನಾನು ನಿಜವಾಗ್ಲೂ ನಿಮಗೆ ತೋರ್ಸಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಅಷ್ಟು ಗಲೀಜಾಗಿ ಹೋಗ್ಬಿಟ್ಟಿದೆ ಜಾಗ. ಇದೆಲ್ಲ ಯಾರೋ ಏನಾರ ಕೆಟ್ಟದಾಗೆಲ್ಲ ಬರ್ದಾಕಿದ್ದಾರೆ ಈ ಜಾಗದಲ್ಲಿ. ಇದು ಜನರಲ್ ವಾಶ್ರೂಮ್, ಬಟ್ ಏನೋ ಹೆವಿ ಸ್ಮೆಲ್ಲು ಗೈಸ್. ಜನರಲ್ಲೂ ನೆಕ್ಸ್ಟ್ ಲೆವೆಲ್ ಸ್ಮೆಲ್ಲು. ಒಂದು 5 ನಿಮಿಷ ಇರೋಕ್ಕಾಗಲ್ಲ, ಅಷ್ಟು ವಾಸನೆ ಹೊಡಿತದೆ ಈ ಜಾಗ. ಬನ್ನಿ ವಾಪಸ್ ಹೋಗ್ಬಿಡೋಣ. ನಮಗೆ ನೋಡಿ ಲೈಟಾಗಿ ಅಷ್ಟೇ ನೀರು ಬರ್ತಿಲ್ಲ, ಜಾಸ್ತಿ ಏನು ಬರ್ತಿಲ್ಲ ನಮಗೆ. ಅದ್ರ ಜೊತೆಗೆ ಒಂದು ಕನ್ನಡಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಳೋಕ್ಕೆ ಫೇಸ್ನ, ಏನೇನೋ ಬರ್ದಾಕಿದ್ದಾರೆ. ಈಗ ಬಂದು ಅಣ್ಣ ಇಲ್ಲ ವಾಶ್ರೂಮ್ ಪಕ್ಕನೇ ಮಲ್ಕೊಂಡಿದ್ದಾರೆ. ಅಂದರೆ ಆ ರೇಂಜಿಗೆ ಜನರಲ್ ಇರೋದು ಅಷ್ಟು ಕ್ರೌಡ್ ಆಗೋಗ್ಬಿಟ್ಟಿದೆ. ನೋಡಿ ಓಡಾಡೋಕ್ಕೂ ಜಾಗ ಇಲ್ಲ ಈ ಜಾಗದಲ್ಲಿ. ಇವರಿರೋ ಜಾಗದಲ್ಲಿ ಮಲ್ಕೊಂಡಿದ್ದಾರೆ ಪಾಪ ಈ ಮನುಷ್ಯ. ಗೈಸ್ ಫೈನಲ್ಲಿ ಟ್ರೈನ್ ಇಳ್ಕೊಂಡು ಬಂದೆ. ನೋಡಿ ಇದೇ ಟ್ರೈನಿಗೆ ನಾನು ಬಂದಿದ್ದು. ಮುಂದೆಲ್ಲ ಒಳ್ಳೆ ಸ್ಟಿಕ್ಕರಿಂಗ್ ಎಲ್ಲ ಅಂಟಿಸಿದ್ದಾರೆ ಈ ಟ್ರೈನಿಗೆ. ಫೈನಲಿ ಮನೆಗೆ ಬಂದುಬಿಟ್ಟೆ. ಸುಸ್ತಾಗಿ ಹೋಗ್ಬಿಡ್ತು ಗೈಸ್. ಮನೇಲಿ ಯಾರೂ ಇಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಬಂದಮೇಲೆ ಮಾತಾಡ್ಸೋಣ. ಐ ಹೋಪ್ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ನಾಳೆ ಸಿಗೋಣ. ಬಾಯ್.